ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಪಂಗಲ್ ಚಂಡಿ ಎಫೆಕ್ಟ್. ಅಬ್ಬರದ ಗಾಳಿ ಮಳೆಗೆ ನೆಲ ಕಚ್ಚಿದ ರಾಗಿ ಬೆಳೆ, ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಕಂಗಾಲಾದ ರೈತ. ಚಿಂತಾಮಣಿ ತಾಲೂಕಿನ ಕೈವಾರ, ಮಸ್ತೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಎಕರೆ ರಾಗಿ ಗಾಳಿ ಮಳೆಗೆ ಬಿದ್ದು ನೆಲಸಮವಾಗಿದೆ. ಎಡಬಿಡದೆ ಸುರಿಯುತ್ತಿರುವ ಮಳೆ ಗಾಳಿಯಿಂದ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ರಾಗಿ ಬೆಳೆ ಬಿದ್ದು ಹೋಗಿದೆ. ಬಿದ್ದ ರಾಗಿಯನ್ನು ಕೊಯ್ಲು ಮಾಡಲು ಕೂಲಿಯವರು ಒಪ್ಪುವುದಿಲ್ಲ. ಅವರ ಕೈಕಾಲು ಹಿಡಿದು ಒಪ್ಪಿಸಿದರೆ ಹೆಚ್ಚು ಹಣ ಕೇಳುತ್ತಾರೆ. ಕಳೆದ 2-3 ವರ್ಷದಿಂದ ಮಳೆ ಇಲ್ಲದೆ ಬಿತ್ತಿದ ಬೀಜ, ಗೊಬ್ಬರ ಖರ್ಚು ಬಾರದೆ ನಷ್ಟ ಆಗಿ ಮಾಡಿದ ಸಾಲ ತೀರಿಸಲಾಗಿದೆ. ಕುಗ್ಗಿ ಹೋದ ರೈತನಿಗೆ ಈ ವರ್ಷದ ಮಳೆಗಾಲ ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸಿತ್ತು. ಆದರೆ ಈ ಪೆಂಗಲ್ ಚಂಡಮಾರುತ ಮಳೆಯಿಂದ ಕೈಗೆ ಬಂದ ಬೆಳೆ ಕಣ್ಣು ಮುಂದೆ ನಾಶವಾಗಿ ಹೋಗುತ್ತಿರುವುದನ್ನು ಕಂಡು ರೈತರು ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದಿದೆ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಳೆ ಬಾರದೆ ಬಾಡಿಗೆ ಟ್ಯಾಂಕರ್ ಮೂಲಕ ನೀರು ತರಿಸಿ ಚಿಕ್ಕ ಮಕ್ಕಳನ್ನು ಸಾಕೋ ತರ ನೀರುಣಿಸಿದ್ದರು. ಕೆಲವು ಜಮೀನುಗಳಲ್ಲಿ ರಾಗಿ ಬಿದ್ದು ಹೋಗಿದ್ದರೆ ಇನ್ನು ಕೆಲವು ಕಡೆಗಳಲ್ಲಿ ಬಾಗಿ ತೆನೆಗಳು ನೆಲ ಮುತ್ತುವಂತಿದೆ. ನೆಲಕ್ಕೆ ಬಿದ್ದ ರಾಗಿ ತೆನೆಗಳಲ್ಲಿ ಮೊಳಕೆ ಒಡೆಯುವ ಪರಿಸ್ಥಿತಿಗೆ ಬಂದಿದೆ. ಕೊಯ್ಲು ಮಾಡಿದರೆ ಒಕ್ಕಣೆ ಮಾಡಲು ಆಗುವುದಿಲ್ಲ. ಹೊಲದಲ್ಲಿ ಬಿಟ್ಟರೆ ಮೊಳಕೆ ಒಡೆಯುವ ಭೀತಿ. ಹೀಗಾಗಿ ರಾಗಿಯನ್ನು ಕೊಯ್ದರೂ ಕಷ್ಟ, ಬಿಟ್ಟರೂ ಕಷ್ಟ ಎನ್ನುವಂತಾಗಿದೆ. ಹೋದ ವರ್ಷ ಮಾಡಿದ ಸಾಲವೇ ಇನ್ನೂ ತೀರಿಸಲು ಆಗಿಲ್ಲ. ಈ ವರ್ಷ ಸಾಲ ತೀರಿಸಿ ಬದುಕು ಕಟ್ಟಿಕೊಳ್ಳುವ ಬಯಕೆಯಲ್ಲಿ ಇದ್ದ ರೈತರಿಗೆ ಮಳೆ ನಿರಾಸೆ ಮೂಡಿಸಿದೆ. ರೈತ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುತ್ತಾನೆ ಎಂಬ ಮಾತು ನಿಜವಾದಂತಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆ ಹಿಂಗಾರು ಬಿತ್ತನೆಗೂ ಅಡ್ಡಿಯುಂಟು ಮಾಡಿದೆ. ಹೊಲ ಸ್ವಚ್ಛ ಮಾಡಿ ಬಿತ್ತನೆಗೆ ತಯಾರು ಮಾಡಲು ಭೂಮಿ ಹಸಿಯಾಗಿದೆ. ಉಳುಮೆ ಮಾಡಲು ಆಗುತ್ತಿಲ್ಲ. ಹೊಲವನ್ನು ಹಸನು ಮಾಡದೆ ಬಿತ್ತುವುದಾದ್ರೂ ಹೇಗೆ? ಹೂ ತರಕಾರಿ ಬೆಳೆ ನಾಶ. ಸೇವಂತಿ, ಚೆಂಡು ಹೂಗಳು, ಅವರೆಕಾಯಿ, ತೊಗರಿ, ಸೊಪ್ಪು ತರಕಾರಿಗಳು ಮಳೆಯಿಂದ ಕೂಲಿ ಕಾರ್ಮಿಕರು ಸಿಗದೆ ಕಟಾವು ಮಾಡದೆ ಹೊಲದಲ್ಲಿ ಕೊಳೆಯುತ್ತಿವೆ. ಅವರೆಕಾಯಿ ಪ್ರಿಯರಿಗೆ ನಿರಾಶೆಯಾಗಿದೆ.